ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 800 ಜನ ಕಾರ್ಮಿಕರಿಗೆ 3 ವಾರಗಳಷ್ಟು ಕೆಲಸ ಕೊಟ್ಟು 1 ವಾರದ ವೇತನ ಮಾತ್ರ ಪಾವತಿಸಿದ್ದಾರೆ. ಬಾಕಿ 2 ವಾರದ ದುಡಿದ ಕೂಲಿ ದಿನಗಳ ವೇತನವನ್ನು ಪಾವತಿಸದೆ ಹಳಕಟ್ಟಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಪಿಡಿಒ ಸೇರಿ ಹಣ ನುಂಗಿದ್ದಾರೆ ಎಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ಚಿತ್ತಾಪುರ ತಾಲೂಕಾ ಕಾರ್ಯದರ್ಶಿ ಶಿವಕುಮಾರ್ ಆಂದೋಲ ಆರೋಪಿಸಿದರು. ಈ ಕುರಿತು ವಾಡಿ ಪಟ್ಟಣದ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನರೇಗಾ ಯೋಜನೆಯಡಿ ಕಾರ್ಮಿಕರು 1 ವಾರ ಕೆಲಸ ಮುಗಿಸಿದ ಬಳಿಕ ಅಧಿಕಾರಿಗಳು ಬಂದು ಮೆಜರ್ಮೆಂಟ್ ತೆಗೆದುಕೊಂಡು ಕೂಲಿ ವೇತನ ಪಾವತಿಸಲು 10 ದಿನಗಳ ಕಾಲಾವಕಾಶ ಇರುತ್ತದೆ. ಅಕಸ್ಮಾತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಫ್ಟಿಒ ಮಾಡದೇ ಇದ್ದರೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರ ಲಾಗಿನ್ ನಲ್ಲಿ ಎಫ್ಟಿಒ ಮಾಡಿ ವೇತನ ಸಂದಾಯ ಮಾಡಬಹುದಾಗಿದೆ. ಆದರೆ ತಾಲೂಕಾ ಪಂಚಾಯತ್ ಇಒ ಕೂಡ ಹಳಕಟ್ಟಿ ಗ್ರಾಮದ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ನ್ಯಾಯ ಕೊಡಲು ಸಾಧ್ಯವಾಗಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಿಡಿಒ ಅವರ ಬೇಜವಾಬ್ದಾರಿ ಕಾರಣಕ್ಕೆ 800 ಕಾರ್ಮಿಕರ 2 ವಾರದ ದಿನಗೂಲಿಗಳು ರದ್ದಾಗಿವೆ. ದುಡಿಯುವ ಜನಗಳ ಬೆವರಿನ ಗೋಳು ಕೇಳುವವರು ಯಾರು ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾರು ರಿಯಲಿ ಕೆಲಸ ಮಾಡಿದಂತರಿಗೆ ನೀವು ಅವರಿಗೆ ಶ್ರಮ ಹಾಕಿ ವರ್ಕ್ ಮಾಡಿರ್ತಾರ, ಅವ್ರಿಗೆ ನೀವು ಪೇಮೆಂಟ್ ವಿಳಂಬ ಮಾಡ್ತಾರೋ ಸರಿಯಲ್ಲ ಅವರಿಗೆ. ಹಾಗಾಗಿ ನಮ್ದೇನಂತಂದ್ರೆ ನೀವು ಯಾರು ಕ್ರಮ ತೋತಿರಿ ತೋಡ್ರಿ, ತಪ್ಪಿಸೋಸ್ಕರ ಮೇಲೆ ಏನ್ ಕ್ರಮ ತೋತಿರಿ ತೋಡ್ರಿ, ಅದ್ರ ಬಗ್ಗೆ ನಮಗಿಲ್ಲ. ಕೆಲಸ ಮಾಡಿದರಿಗಾದ್ರೂ ನೀವು ಕೊಡ್ಬೇಕಲ್ಲ, ಅದನ್ನು ನಾವು ಪ್ರಶ್ನೆ ಮಾಡ್ತಾರ. ಆಮೇಲೆ ಅವ್ರ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆತರ ಇಲ್ಲಾಂದ್ರೆ ಅಂತ ಅಕೌಂಟ್ ಯಾವ್ದಾವ ಅವಕ್ಕೆ ನೀವು ಪೇಮೆಂಟ್ ನಿಂದಿರ್ಸರಿ. ಬಟ್ ಇದ್ದಿರ್ತಕ್ಕಂಥವ್ರಿಗೆ ಅದನ್ನ ನೆಪಳ್ಕೊಂಡು ಇದು ಮಾಡೋದು ಸರಿಯಲ್ಲ. ಇಲ್ಲಿ ಅವ್ರದ್ದು ಇಡನ್ ಅಜೆಂಡಾ ಇನ್ನೇನೋ ಬೇರೆ ಇಟ್ಕೊಂಡು ಈ ರೀತಿ ಅದು ಇದು ಮಾಡ್ತಾ ಇರೋದು ಸರಿಯಲ್ಲ. ಜನರಿಗೆ ಜೊತೆ ಜೀವನ ಜೊತೆ ಆಟ ಆಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ. ಅವರಿಗೆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಈ ಮಟ್ಟಿಗೆ ಸ್ಟ್ಯಾಂಡ್ ತಗೋತಕ್ಕಂಥದ್ದು ಒಳ್ಳೇದಲ್ಲ ಅಂತ ಹೇಳ್ಬೋದು. ಈ ಗುಳೆ ಹೋಗುವಂತ ಏನಾದರೂ ಪರಿಸ್ಥಿತಿ ಅದೇ ಇವತ್ತು ಮೇಜರ್ ಎಷ್ಟೋ ಫ್ಯಾಮಿಲಿಗಳು ಇವತ್ತು ಇಡೀ 1 ವರ್ಷ ದುಡಿದ್ರು ಕೂಡ ಕಾರ್ಮಿಕರ ರೈತರ ಮಧ್ಯೆ ಅಲ್ಲಿ ಅವ್ರ ಬಳಿ 4-5 ತಿಂಗಳು ಇಷ್ಟೇ ಕೆಲಸ ಸಿಗ್ತವೆ. ಉಳಿದ ಟೈಮಿಗೆ ಬಾಂಬೆ ಬೆಂಗಳೂರು ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಸರ್ಕಾರದ ಉದ್ದೇಶ ಇರೋದೇನೆ ಗುಳೆ ಹೋಗೋದು ತಪ್ಪಿಸ್ಬೇಕು, ಸ್ಥಳದಲ್ಲೇ ಜಾಗ ಅವರಿಗೆ ಕೂಲಿ ಒದಗಿಸ್ಕೊಡ್ಬೇಕು, ಕೆಲಸ ಕೊಡ್ಬೇಕಾದ್ರೆ ನಿಟ್ಟಿನಲ್ಲೇ ನರೇಗಾ ಕೆಲಸ ತಂದಿದ್ದಾರೆ. ಅದ್ರ ಉದ್ದೇಶನೇ ಇವತ್ತು ನಮ್ಮ ಆಡಳಿತ ಮರಿತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಅದ್ರ ಮೇಲೆ ನೆಮ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಬಡ ಕುಟುಂಬ ಸಾಕಷ್ಟು ಜನ ಹೊಲ ಅದಿಲ್ಲದ ಬರೇ ರಟ್ಟಿ ಮೇಲೆ ದುಡಿದುವಂತಕ್ಕಂಥ ಕೂಲಿ ಕಾರ್ಮಿಕರು ಅದಾರ. ಈಗ ಅವ್ರಿಗೆಲ್ಲ ಇದೇ ಒಂದು ಆಧಾರವಾಗಿತ್ತು. ಇವರು ಈ ರೀತಿ ಮಾಡೋದು ಅದರಿಂದ ಜನರಿಗೆ ಬಹಳ. ಈ ಸುದ್ದಿಗೋಷ್ಠಿಯಲ್ಲಿ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಮುಖಂಡರಾದ ಗೌತಮ್ ಪರ್ತೂರ್ಕರ್, ಭೀಮಪ್ಪ ಮಟ್ನಳ್ಳಿ, ಮಹಾಂತೇಶ್ ಹುಳಗೋಳ ಸೇರಿದಂತೆ ಅನೇಕರು ಇದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.